ಎತ್ಕೊಳ್ಳೋ ರೈತರಿಗೆ ಹಿಂದೆ ಯಾರು ಸುಳಿ ಇಟ್ಟವರು ಯಾಕೋಸ್ಕರ ಇಟ್ಟರು ಅನ್ನೋದು ನಾನು ಹೇಳ್ತೀನಿ. ಈ ವಿಡಿಯೋ ಎಲ್ಲ ಯುವಕರಿಗೆ ಎಲ್ಲರಿಗೂ ತಲುಪಬೇಕು. ಬಸವಣ್ಣಂಗೆ ಯಾವುದೇ ಸುಳಿ ಸುದ್ದ ಇದ್ರೂ ಲೆಕ್ಕಕ್ಕಿಲ್ಲ. ಆದರೆ ಬಸವಣ್ಣನ ಕಟ್ಟಬೇಕಾದ್ರೆ ಹಿಂದೆ ವ್ಯಾಪಾರ ಮಾಡ್ತಿದ್ದಂಥ ದಳ್ಳಾಳಿಗಳೇ ಆಗ್ಬೋದು, ಊರಿನ ಜನವೇ ಆಗ್ಬೋದು, ಈ ದನ ಚೆನ್ನಾಗವೆ ಅಂದರೆ ಸುಳಿ ಐಬ್ ಮಾಡಿ ದನ ತಗೋಬೇಕಾದ್ರೆ ಇವು ಯಾರು ಕಟ್ತಾ ಇದ್ದಂಥ ದನಗಳು ರೈತರು ತಕ್ಕಂದು ಸುಳಿಯ ಸುತ್ತ ನನ್ನ ಮನೆ ಭಂಗ ಮಾಡ್ಕೊತೀನಿ ಯಾವ್ದಾರ ಇರಲಿ ಅಂದ್ಬಿಟ್ಟು ರೈತರು ದನಗಳು ಸುಳಿ ಈಗ ಮುಕ್ಕೊಂಡು ಸುಳಿಯೋ ಪಾತ್ರಾಳ ಸುಳಿಯೋ ಎಲ್ಲ ಇರ್ತವೆ. ಈಗ ನಮ್ಮ ಮನೇಲಿ ಒಂದು ಮಗು ಹುಡ್ತದೆ, ನನಗೆ ಹುಡ್ತದೆ, ಒಂದು ಕಣ್ಣು ಹುಟ್ಬಿಡ್ತದೆ, ನನ್ನ ಮಗನ ಕಳಗಿಸ್ಬಿಡ್ಲ, ಇಲ್ಲ ನಮ್ಮ ಅಪ್ಪ ನಮ್ಮ ಕಾಲು ಕಲಿ ಇರುವುದಿಲ್ಲ, ಕಳಗಿಸ್ಬಿಡ್ಲ. ಸುಳಿ ಸುದ್ದಕ್ಕೆ ಯಾರು ಬೆಲೆ ಕೊಡಬೇಡಿ. ಇದು ಹಿಂದೆ ಮಾಡಿರುವಂತ ಜನ ಏನು ಅಂದ್ರೆ ನೋಡಿ, ಈಗ ಇವಕ್ಕೆ ಯಾವ ಸುಳಿ ಸುದ್ದ ಯಾವುದೂ ಇಲ್ಲ. ಈ ದನವ ಅತಿ ಹೆಚ್ಚಿನ ಬೆಲೆ ರೇಟ್ ನಿಂತವೆ. ಸುಳಿ ಸುದ್ದ ಇರುವಂತ ದನಗಳು ಯಾರು ಕಮ್ಮಿ, ಈಗ ಜಮೀನು ಇರುವುದಿಲ್ಲ, ಏನೋ ಕಮ್ಮಿಲಿ ಅವ್ರು ಬಜೆಟ್ ತಕ್ಕಂತೆ ಪಾತ್ರ ಸುಳಿ ಅದಕ್ಕನೋ ನಿನ್ ಮನೆಯಾಗ ಆಗೋಯ್ತದ ಮುಕ್ಕಂಡು ಸುಳಿ ಅಂತಾರೆ. ಅವನು ಗದ್ದೆ ಕಟ್ಕೊಂಡು ಮತ್ತೆ ಪಾತ್ರ ಸುಳಿ ಕಟ್ಕೋಯ್ತಾನೆ. ಒಂದು ಅಪ್ಪತ್ತು ಏರು ಹುಟ್ರ 1,500 ಕೊಡ್ತಾರೆ ಬೆಳಗ್ಗೆಗೆ. ಅರ್ಥ ಮಾಡ್ಕೊಳ್ಳಿ. ಅದು ಪಾತಾಳ ಸುಳಿ ಅಂದ್ಬಿಟ್ಟು ಭೂಮಿ ತಾಯಿ ಉಳುವುದಿಲ್ವ, ಗದ್ದೆ ಆರಂಭ ಆಗುದಿಲ್ವಣ ನೋಡಿ. ಹಂಗೆ ಸುಳಿಗಳು ಏನೋ ಇರಲಿ, ರೈತರಿಗೆ ಸುಳಿಯಾವೆ ಅಂದ್ಬಿಟ್ಟು ದನಗಳನ್ನು ನಶಿಸಬೇಡಿ. ಹಳ್ಳಿಕರ ದನವ ಸುಳಿ ಇಲ್ಲದೆ ಇರೋ ದನ ಯಾವೂ ಇಲ್ಲ. ಸುಳಿ ಇರಲಿ. ಡಾಕ್ಟ್ರುಗಳು ಪ್ರೈಜ್ ಮಾಡ್ತಾರೆ. ಮಂಡ್ಯ ಸೀನಪ್ಪನವ್ರು ಹಿರಿಯವರು, ನಮ್ಮ ರುದ್ರಣ್ಣವ್ರ ಮಗ ಅವ್ರ, ನಿಮ್ಮ ಡಾಕ್ಟ್ರುಗಳು ಸೆಲೆಕ್ಟ್ ಮಾಡ್ತಾರಲ್ಲಪ್ಪ ಸೋಗಳಲ್ಲಿ. ಸೀನಪ್ಪರ ಯಾವುದೇ ಇದರಲ್ಲಿ ಸುಳಿ ಸುದ್ದ ನೋಡ್ಯಾರೆ ಡಾಕ್ಟ್ರು ಹೇಳಿ ವಿಡಿಯೋದಲ್ಲಿ. ನೀನ್ ನೋಡಿರೇನ? ನೋಡಿದಾರಣ? ನೋಡು, ಯಾರು ನೋಡುದಿಲ್ಲ ಅಣ್ಣ. ಅಲ್ಲಿ ನೋಡ್ತಾರೆ, ಬಾಯಿ ನೋಡ್ತಾರೆ, ಕೋಡ್ ನೋಡ್ತಾರೆ, ಬಣ್ಣ ನೋಡ್ತಾರೆ, ಜಾತಿ ನೋಡ್ತಾರೆ. ಅಮೃತ್ ಮಲ್ಲು, ಹಳ್ಳಿಕಾರು, ಯಾವ ತಳಿ ಅಂತ ಡಾಕ್ಟ್ರು ಅಷ್ಟು ಮಾತ್ರ ಗುರುತಿಸಬಲ್ರು. ಸುಳಿ ಸುದ್ದಕ್ಕೆ ಡಾಕ್ಟ್ರುಗಳು ಬೆಲೆ ಕೊಡೋದಿಲ್ಲ, ಗೌರ್ಮೆಂಟೇ ಆದೇಶ ಇಲ್ಲ. ಹಾಗಾಗಿ ಯಾವ ಸುಳಿಯೇ ಇರಲಿ, ರೈತರುಗಳು ಯುವಕರುಗಳು ತಲೆ ಕೆಡಿಸ್ಕೊಬಿಡಿ. ತಕರಿ ಸಾಕಿ ಮನೆ ಬದುಕಬೇಕು ಅಂದ್ರೆ ಅದೇ ಫಸ್ಟು ಯುವಕರಿಗೆ ಮೆಸೇಜು. ಅವನು ಆಡ್ಕಂದ ಇವ್ನು ಆಡ್ಕಂದ ಯಾರು ಇಲ್ಲ. ಯಾರು ಆಡ್ಕಂದವರು ಯಾರು ಒಂದು ಒಪ್ಪತ್ತು ಊಟ ಕೊಡಲ್ಲ. ನಮ್ಮ ಬೆಲೆಗೆ ಕಮ್ಮಿಗೆ ಸಿಕ್ಕರು ಸಾಕು. ರೈತರು ದನ ತಕ್ಕಂಡು ಬಸವಣ್ಣನ ಬೆಳೆಸೋದಂತೂ ಕಲಿಬೇಕು. ಇವು ಸಾಕೋರೆ ನಮ್ಮ ಹೊಟ್ಟೆ ತುಂಬ್ತದೆ, ನಮ್ಮ ಹೊಟ್ಟೆ ತುಂಬಿದ್ರೆ ಇವು ಚೆನ್ನಾಗಿರ್ತದೆ, ದೇಶ ಚೆನ್ನಾಗಿರ್ತದೆ, ಹಳ್ಳಿ ರೈತರೆಲ್ಲ ಚೆನ್ನಾಗಿರ್ತಾರೆ. ಇಷ್ಟೇ ಸರ್. ನನ್ನ ಹೆಸರು ಅನಂತರಾವ್ ಕೇರಗೋಡು, ಮಂಡ್ಯ ತಾಲೂಕು. ಕಳೆದ 21 ವರ್ಷದಿಂದ ಸುಭಾಷ್ ಪಾಳೇಕರ್ ಅವರ ನೈಸರ್ಗಿಕ ಕೃಷಿ ಮಾಡ್ತಾಯಿದ್ದೀನಿ. ಸುಭಾಷ್ ಪಾಳೇಕರ್ ಕೃಷಿ ಅಂತ ಹೇಳಿದ್ರೆ ಹಳ್ಳಿಕಾರ ಹಸುಗಳ ಸಗಣಿ ಮತ್ತು ಗೋಮೂತ್ರ ಮಾತ್ರ ಬಳಸಿ ಬೀಜಾಮೃತವನ್ನು ಜೀವಾಮೃತವನ್ನು ಮಾಡಿಕೊಂಡು ಯಾವುದೇ ರಸಗೊಬ್ಬರನ ಮಣ್ಣಿಗೆ ಹಾಕಲ್ಲ, ಯಾವುದೇ ಔಷಧಿ ಹೊಡೆಯಲ್ಲ, ಕಳೆ ಔಷಧಿ ಹೊಡೆಯಲ್ಲ, ಸಂಪೂರ್ಣ ಜೀವಾಮೃತವನ್ನು ಬಳಸ್ಕೊಂಡು ಇವಾಗ ರಾಜಮುಡಿ ಭತ್ತವನ್ನು ಬೆಳೀತಾಯಿದ್ದೀನಿ. ಕಳೆದ 20 ವರ್ಷ ಬೆಳೀತಾಯಿದ್ದೀನಿ. ರಾಸಾಯನಿಕ ಕೃಷಿಗೆ ಕಡಿಮೆ ಇಲ್ಲದಂತೆ ಭತ್ತ ಇಳುವರಿನೂ ಬರ್ತಾಯಿದೆ. ಜೊತೆಗೆ ಮನೆಗೆ ಬಂದಂಥ ರಾಸುಗಳು ನಮ್ಮ ಮನೆಗಳಲ್ಲಿ ನಾನು ಯಾವುದೂ ಕೊಂಡ್ಕೊಂಬರೋದಿಲ್ಲ. ಹಸುನ ಎಲ್ಲರೂ ಕೊಯ್ಯೋಕೆ ಹೋಯ್ತಾ ಇದೆ ಅಂದರೆ ನನ್ನ ಕೈಲಾದರೆ ಹಿಡ್ಕೊತೀನಿ. ಇವತ್ತು 5 ರಾಸಿ ಇದೆ. ಒಂದು 10-12 ರಾಸಿ ಇತ್ತು, ಒಂದು 2-3 ಬೇರೆಯವ್ರಿಗೆ ಕೊಟ್ಟಿದ್ದೀನಿ, ಒಂದು 2 ಸೊತ್ತೋಗಿದೆ. ಒಂದು 10-12 ರಾಸುಗಳು ಸಹ ಕುಯ್ಯೋಕೆ ಹೋಯ್ತಾ ಇದ್ದನ್ನೇ ತಗೊಂಬಂದಿದ್ದು. ಮೊನ್ನೆ ಸೆಪ್ಟೆಂಬರ್ 1ನೇ ತಾರೀಕು ಈ ಒಂದು ಕರು ಇದರ ತಾಯಿನ ಕೀಲು ಸುಳಿ ಇದೆ ಅಂಥೇಳಿ ಇದ್ರ ತಾಯಿನ ಕೊಟ್ಬಿಟ್ರು, ಮಾರ್ಬಿಟ್ರು. ತಾಯಿನ ಕುಯ್ದಾಕ್ಬಿಟ್ರು. ನಿಜವಾದ ಕಟಕರನಿಗೆ ಅವನಿಗೆ ಸಾಬ್ರು ಕೈ ಮುಗಿಬೇಕು. ಆ ಸಾಬ್ರು ಗೌಡ್ರಿಗೆ ಹೇಳ್ದ, ನೋಡು ಈ ನಮ್ಮ ಕರು ಇದೆ, ಹೊಟ್ಟೆ ಉರಿತದೆ, ಕುಯ್ಯೋಕ್ಕೆ ಹಿಡ್ಕೊಳ್ಳಿ ಅಂತ. ಆವಾಗ ಹಳ್ಳಿಕಾರ್ ಗ್ರೂಪಲ್ಲಿ ಬಂದಿತ್ತಿದ್ದು. ನಾನು ತಕ್ಷಣ ಫೋನ್ ಮಾಡಿದೆ ಅವನಿಗೆ, ಅದೆಷ್ಟಾದ್ರೂ ದುಡ್ಡಾಗಲಿ ಕೊಡ್ತೀನಿ ಅಂತೇಳಿ. 3,000 ಅಂದ. ಈಗಲೇ ಕಳಿಸ್ತಾ ಬೇಡ 1,000 ಅಂದ. 1,000 ಕಳಿಸ್ಬಿಟ್ಟು ಮಾರನೇ ದಿವಸಕ್ಕೆ ಹೋಗಿ ಹಿಡ್ಕೊಂಬಂದೆ ಆ ಕರುನ. ಇವತ್ತು ನನ್ನ ಮನೇಲಿ ಬಂದು 2 ತಿಂಗಳಾಗಿದೆ. ಭಾಳ ಚೆನ್ನಾಗಿದೆ. ಈಗ ನಮ್ಮ ಗೌಡ್ರು ಅವ್ರ ಹೆಸರು ದೊಡ್ಡ ಸಿಂಕೆರೆ, ನಿಮ್ಮ ಹೆಸರು? ದೊಡ್ಡ ಚಂದ್ರಣ್ಣ ಏನು ಹೇಳ್ದ ಅದು ಅಪ್ಪಂಗೆ ಹುಟ್ಟಿದ ಮಾತು ನಾನು ಹೇಳ್ತೀನಿ. ಯಾಕೆ ಅಂದರೆ ಇದು ಹುಟ್ಟುವಾಗ ಇಂಥ ಸುಳಿ ಬೇಕು ಅಂತ ಹುಟ್ಕೊಂಬಂದಿತ್ತು. ಅದು ನಾನು ಹುಟ್ಟುವಾಗ ಇಂಥ ಜಾತಿ ಹುಡಬೇಕು ಅಂತ ಹೇಳಿದ್ನ. ಇವ್ರನ್ಯಾರು ಹುಡುವಾಗ ಜಾತಿ ಹುಡಬೇಕು ಅಂತ ಹೇಳಿದ್ರ. ಇವತ್ತು ನನಗೆ ಸೀನಪ್ಪ ಮತ್ತು ರವಿ ಪೇಟೆ ನನ್ನ ಮಾರ್ಗದರ್ಶಕರು ಹಳ್ಳಿಕಾರ ವಿಚಾರದಲ್ಲಿ. ಇದು ಯಾವತ್ತೂ ಸುಳಿ ಕೇಳ್ಕೊಂಡೆ ಹುಟ್ಟಿಲ್ಲ. ಆ ಸುಳಿ ಹೆಸರಲ್ಲಿ ನಾಶ ಮಾಡ್ತಾವ್ರೆ, ಹೆಸರುಗಳನ್ನ ದನಗಳನ್ನ ನಾಶ ಮಾಡ್ತಾವ್ರೆ. ಅದು ತಪ್ಪಬೇಕು, ಆ ರೀತಿ ಆಗಬಾರ್ದು. ಅದು ಬಂಜೆ ಆದ ಮತ್ತು
ಮುದಿಯಾದ ರಾಸುಗಳಲ್ಲಿ ಹೆಣ್ಣು ರಾಸುಗಳಲ್ಲಿ ನಮಗೆ ಉತ್ಕೃಷ್ಟ ಗುಣಮಟ್ಟದ ಸಗಣಿ ಗೋಮೂತ್ರ ಸಿಗುತ್ತೆ. ಅದನ್ನು ಉಪಯೋಗ ಮಾಡ್ಕೊಂಡು ನಾವು ಬೆಳೆಯನ್ನು ಬೆಳಿಬೋದು. ಯಾವ ಉಪ್ಪು ಬೇಡ, ಯೂರಿಯಾನು ಬೇಡ, ಪೊಟ್ಯಾಸಿ ಬೇಡ, ಏನೂ ಬೇಕಾಗಿಲ್ಲ. ಅದನ್ನು ಮಾಡಬೇಕು ಅಂತ ರೈತರಿಗೆ ಕೇಳ್ಕೊತೀನಿ. ಅದ್ರ ಮುಖಾಂತರ ಮನೇಲಿ ಎಲ್ಲಿ ಕಾರ್ ಕಟ್ಟಿ ಎಂಥ ಕುಯ್ಯೋಕ್ಕೋಗೋಸ್ಕರ ಹಸುಗಳು ಸಾಮಾನ್ಯವಾಗಿ 10 ವರ್ಷ ಕಟ್ತಾರೆ ಹಸುಗಳ ಏರ್ಗೆ. ಆಮೇಲೆ ಕೈಲಿ ಹಾಕಿ ಬಿಡಪ್ಪ ಕುಯ್ದಾಕು ಅಂತಾರೆ. ಹಸುಗಳ ನಮ್ಮ ರವಿ ಪಟೇಲೆ ನನಗೆ ಅದೆಲ್ಲ ಪರಿಚಯ ಮಾಡೋದು. ಅಂಥ ಹಸುನ ತಗೊಂಬಂದೆ. 3 ಕರು ಆಗ್ತೀಗ ತೆನೆ, 3 ಕರು 4ನೇ ಕರು ತೆನೆ ಆಗದೆ. ಏನಪ್ಪ ಅಂದರೆ ಅದು ಎತ್ತಿನ ಗಾಡಿ ಹೊಡೆದು ಸಾಕಾಗಿರ್ತದೆ, ಅವಾಗ ತೆನೆ ಆಗಲ್ಲ. ಮನೆ ತಂದು ಕಟ್ಟಿದಾಗ ರೆಸ್ಟ್ ಆವ ಸಿಗುತ್ತೆ, ಆಟೋಮೆಟಿಕ್ ತೆನೆ ಆಗೇ ಆಗ್ತದೆ. ಆ ದೃಷ್ಟಿಯಲ್ಲಿ ಯಾರೂ ಸಹ ದಯಮಾಡಿ 10 ವರ್ಷ ಆಯಿತು ಎಣ್ಣಸ ಅಂತ ಮಾಡಬೇಡಿ. ಮನೆ ಕಟ್ಟಿ ಸುಖವಾಗಿ ಒಳ್ಳೆ ಮೇವು ನೀರು ಕೊಟ್ಟರೆ ತೆನೆ ಆಗೇ ಆಗುತ್ತೆ. ಇನ್ನು ಒಳ್ಳೆ ಕರು ಹಾಕುತ್ತೆ. ಗರ್ಭನೂ ಅಷ್ಟೇ. ಸುಮಾರು ಜನ ರವಿ ಪಟೇಲ್ ಜೊತೆ ಗೌಡ ಜೊತೆ ಚರ್ಚೆ ಮಾಡಿ ತಿಳ್ಕೊತೀನಿ. ಆ ಗರ್ಭಾಶಯ ಚೆನ್ನಾಗಿ ಬೆಳೆದಿರುತ್ತೆ. ಹೊಲ ದನಿಗೆ ಹಸುಗೆ ಗರ್ಭಾಶಯ ಬೆಳೆದಿರ್ತದೆ, ದೊಡ್ಡ ಕರುನು ಉಡ್ತದೆ. ಅದರಿಂದ ಯಾರೂ ಸಹ ಕುಯ್ಯಕ್ಕೆ ದಯವಿಟ್ಟು ಕೊಡಬೇಡಿ ಅಂತ ಈ ಮೂಲಕ ಕೇಳ್ಕೊಳ್ತೀನಿ. ಜೊತೆಗೆ ನಾಟಿ ಹಸುವಿನ ಸಗಣಿ ಗೋಮೂತ್ರ ಉಪಯೋಗಿಸಿ ಜೀವಾಮೃತವನ್ನು ಮಾಡಿ ಅದನ್ನು ಬಳಕೆ ಮಾಡಿ ನಿಮ್ಮ 10 ಗುಂಟೆ ಮಾಡಿ ಸಾಕು, ಜಾಸ್ತಿ ಬೇಡಿ. ನೋಡಿ ಅದರ ಉಪಯೋಗ ಏನು ಅನ್ನೋದ. ಎಲ್ಲ ಜಾತ್ರೆಗಳಲ್ಲೂ ಏನು ಸಿನಪ್ತಾರೆ ಜೀವಾಮೃತ ಬೀಜಾಮೃತ ಮಾಡೋದು ದೊಡ್ಡ ಫ್ಲೆಕ್ಸ್ ಹಾಕ್ತೀವಿ. ಅದ್ರ ಮುಖಾಂತರ ಈ ಗೋಮಾತೆ ಉಳ್ಕೋಬೇಕು ಅವ್ರು ಸಾಯೋ ತನಕ. ಈಗ ನಮ್ಮ ಅಪ್ಪನ ಅವ್ವ ಸತ್ತೋದ್ರೆ ನಾವು ಮಣ್ಣು ಮಾಡೋದಿಲ್ವಾ, ಹಂಗಾರೆ ಬಿಸಾಕ್ಬಿಡೋ ತಗೋಗ್ಬಿಟ್ಟಿಗೆಲ್ಲ ಎಲ್ಲಿಗಾರ. ಇವಳು ಗೋಮಾತೆ ಅಂತೀವಿ, ಅವ್ವ ಅಂತೀವಿ. ಅವ್ವನ ಸಂಸ್ಕಾರ ಮಾಡ್ಬೇಕಾ ಬೇಡವಾ? ಇಲ್ಲ ಸಾಯಕಾಲ ಕೂತ್ಬಿಡ್ತೀನಿ ಅಂದರೆ ಎಲ್ಲಾದ್ರೂ ನಾಟಿ ಹಸ್ಗಳು ಸಾಯಕ್ಕೆ 2 ದಿವಸ ಮುಂಚೆ ಮಲಗೋದು. ಅದು ಯಾವತ್ತು 15 ದಿವಸ 20 ದಿವಸ ಮಲಗಲ್ಲ. ಅದು ದಯವಿಟ್ಟು ಸಾಕಿರೋರು ಯಾರು ಸಾಬ್ರು ಕುಯ್ಯೋಕೆ ಕೊಡ್ತೀರಿ ಅವ್ರಿಗೆ ಕೈ ಮೇಲೆ ಕೇಳ್ಕೊತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಾಟಿ ಹಸು 2 ದಿವಸ ಮೇಲೆ ಮಲಗಲ್ಲ. 2 ದಿವಸ ಆದ ಪ್ರಾಣ ಬಿಟ್ಬಿಡ್ತದೆ. ತುಂಬ ಸ್ವಾಭಿಮಾನಿ ಅದು. ಸಾಯುವವರು ಸಾಕಿ ಮಣ್ಣು ಮಾಡಿ. ನಮ್ಮ ಪೂರ್ವ ತಂದೆ ತಾಯಿರನ್ನ ಯಾವ ರೀತಿ ಮಣ್ಣು ಮಾಡ್ತೀವಿ ಅದೇ ರೀತಿ ಮಣ್ಣು ಮಾಡಿ ಅಂತ ಈ ಮೂಲಕ ಕೇಳ್ಕೊತೀವಿ.